ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಎಂ.ಕೆ. ಇಂದಿರಾ ಅವರ ಮುಸುಕು ಕಾದಂಬರಿ ಆಧಾರಿತ ಚಿತ್ರ ಮುಸುಕು 1994 ಬರುತ್ತೆ. ಮುಂಜಾನೆ ಮಂಜು ಸಕ್ಸಸ್ ನಂತರ ಮತ್ತೆ ವಿಶ್ವನಾಥ್ ಪಿ.ಎಚ್. ಅವರು, ಸಂದೇಶ್ ನಾಗರಾಜ್ ಅವರು ಒಂದಾಗಿ ಮಾಡೋ ಸಿನಿಮಾ ಮುಸುಕು. ಈ ಸಿನಿಮಾದ ಹಾಡುಗಳು, ಇದರ ಒಂದು ಕಂಪೋಸಿಂಗು, ಲಿರಿಕ್ಸು, ರೆಕಾರ್ಡಿಂಗ್ ಎಲ್ಲ ಆಗೋದು ಚಾಮುಂಡೇಶ್ವರಿಲಿ. ಆಕ್ಚುಲಿ ಫಸ್ಟ್ ಸಂದೇಶ್ ಅವರು ಅವರ ಗೆಸ್ಟ್ ಹೌಸ್ ಇರ್ತದೆ ಸದಾಶಿವನಗರದಲ್ಲಿ, ಅಲ್ಲಿಗೆ ಹಂಸಲೇಖ ಅವ್ರನ್ನ ಕರ್ಕೊಂಡೋಕ್ಕೆ ಪ್ಲಾನ್ ಮಾಡ್ತಾರೆ. ಆದರೆ ಹಂಸಲೇಖ ಅವರು ಆ ಟೈಮಲ್ಲಿ ತುಂಬ ಬ್ಯುಸಿ ಇರ್ತಾರೆ, ಕೈ ತುಂಬ ಕೆಲಸ ಇರುತ್ತೆ. ಈ ಸಲ ಮಾತ್ರ ಆಗಲ್ಲಪ್ಪ, ದಯವಿಟ್ಟು ಇಲ್ಲೇ ಬಂದ್ಬಿಡಿ, ನಾನು ಇಲ್ಲೇ ಮಾಡ್ಕೊಡ್ತೀನಿ, ನಿಮ್ಗೆ ಏನು ಬೇಕು ನಾನು ಮಾಡ್ಕೊಡ್ತೀನಿ, ಅಲ್ಲಿಗೆ ಆಗಲ್ಲ ಅಂತಾರೆ. ಬೇರೆ ಹೋಟೆಲ್ಗಾದರೂ ಹೋಗೋಣ, ರೂಮ್ ಮಾಡ್ತೀನಿ ಅಂತಾರೆ, ಆಗೋದೇ ಇಲ್ಲ, ಇಲ್ಲೇ ಬನ್ನಿ ಅಂತಾರೆ. ಹಾಗಾಗಿ ಚಾಮುಂಡೇಶ್ವರಲ್ಲಿ ಸೃಷ್ಟಿಯಾದಂಥ ಗೀತೆಗಳು ಮುಸುಕು ಸಿನಿಮಾದು. ಇದು ಒಂದಿನದಲ್ಲಿ 2 ದಿನದಲ್ಲಿ ಆದಂಥ ಕೆಲಸ ಅಲ್ಲ, ಸ್ವಲ್ಪ ಟೈಮ್ ತಗೊಂಡು ಆರಾಮಾಗಿ ಮಾಡ್ತಾರೆ. ವಿಶ್ವನಾಥ್ ಅವರು ಬೆಳಿಗ್ಗೆ ಹೋಗೋದು, ಅಲ್ಲೇ ಕೂತಿರೋದು, ಹಂಸಲೇಖರು ಬೇರೆ ಬೇರೆ ಕೆಲಸಗಳಿರ್ತಾರೆ, ಲಿರಿಕ್ಸ್ ಬರೀತಾ ಇರ್ತಾರೆ, ಮ್ಯೂಸಿಕ್ ಮಾಡ್ತಿರ್ತಾರೆ, ರೆಕಾರ್ಡಿಂಗ್ ನಡೀತಿರುತ್ತೆ. ಫ್ರೀ ಆದಾಗ ಬರ್ತಾರೆ, ಅಲ್ಲಿ ಕೂತ್ಕೋತಾರೆ, ಅಲ್ಲಿ ಟ್ಯೂನ್ ಹಾಕ್ತಾರೆ, ಆ ಸನ್ನಿವೇಶಕ್ಕೆ ಟ್ಯೂನ್ ಹಾಕ್ತಾರೆ, ಅಲ್ಲಿ ಸಾಹಿತ್ಯ ಬರೀತಾರೆ, ಈ ಥರ ಮಾಡ್ತಿರ್ತಾರೆ. ಒಂದು 10-15 ದಿನ ಟೈಮ್ ತಗೋತಾರೆ ಈ ಒಂದು ಸಿನಿಮಾದ ಕಂಪೋಸಿಂಗ್ಗೆ. ಈ ಹಿಂದೆ ಯಾಮಿನಿ ದಾಮಿನಿ ಹಾಡು ಬಗ್ಗೆ ನಾನು ಹೇಳಿದ್ದೆ. SPB ಬರ್ತಡೇ ದಿನ ನಾನು ಅವ್ರು ಹೇಗೆ ಆಡಿದ್ರು, ಅದನ್ನ ಅಲ್ಲಿ ಏನೆಲ್ಲ ಮ್ಯಾಜಿಕ್ ಮಾಡಿದ್ರು ಅಂತ ಹೇಳಿ ನಾನು ನಿಮಗೆ ಒಂದು ಮಾಹಿತಿ ಕೊಟ್ಟಿದ್ದೆ. ಅದ್ಭುತ ಹಾಡುಗಳು ಸೃಷ್ಟಿ ಮಾಡ್ತಾರೆ ಹಂಸಲೇಖ ಅವರು ಇದರಲ್ಲಿ. ಅಲ್ಲಿ ಒಂದು ಪಿಕ್ನಿಕ್ ಸಾಂಗ್ ಬರುತ್ತೆ, ಮುಂಜಾನೆ ಮಂಜುಲು ಕೂಡ ಪಿಕ್ನಿಕ್ ಸಾಂಗ್ ಮಾಡಿದ್ರು. ಅಂದರೆ ಒಂದೇ ಟ್ಯೂನಿಗೆ ಒಂದೇ ಲಿರಿಕ್ಸು ಹಂಗೆ ಮಾಡಿದರು. ಆಗ ಹಂಸಲೇಖ ಅವ್ರು ಹೇಳ್ತಾರೆ, ನಾವು ಮುಂಜಾನೆ ಮಂಜುಗೆ ಪಿಕ್ನಿಕ್ ಸಾಂಗ್ ಮಾಡಿದ್ದೀವಿ, ಇಲ್ಲಿ ಒಂದು ಪಿಕ್ನಿಕ್ ಸಾಂಗ್ ಮಾಡೋಣ. ಅಂದರೆ ಯಾವ ಥರ ಮಾಡೋಣ ಅಂದರೆ, ನಾನು ರಣಧೀರ ಸಿನಿಮಾಗೆ ಎಲ್ಲ ಸಿನಿಮಾಗೆ ಟೈಟ್ಲ್ ಇಟ್ಕೊಂಡು ಒಂದಾನೊಂದು ಕಾಲದಲ್ಲಿ ಹಾಡು ಮಾಡಿದ್ದೆ. ಇಲ್ಲಿ ಆ ರೀತಿ ಬೇಡ, ಇಲ್ಲಿ ಏನು ಮಾಡೋಣ ಅಂದರೆ ಹಳೆ ಲಿರಿಕ್ಸಿಗೆ ಹೊಸ ರಾಗ ಹಾಕೋಣ ಅಂತ. ಈಗ ಹಳೆಯ ಸಿನಿಮಾ ಟೈಟ್ಲ್ಗಳಿಗೆ ಒಂದು ರಾಗ ಹಾಕಿ ಮಾಡೋದು ಬೇರೆ. ರಣಧೀರ ಸಿನಿಮಾದ ಹಿಂದಿದು ಟ್ಯೂನ್ ಅದು, ಅದಕ್ಕೆ ಕನ್ನಡದು ಎಲ್ಲ ಸಿನಿಮಾಗೆ ಟೈಟ್ಲ್ ಹಾಕಿ ಹಂಸಲೇಖ ಅವ್ರು ಮಾಡಿದರು, ಕಂಟಿನ್ಯೂ ಮಾಡಿ ಅದನ್ನ ಡೆವಲಪ್ ಸೂಪರಾಗಿ ಮಾಡಿದರು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಹಾಡಲ್ಲಿ ಟೆನ್ನಿಸ್ ಕೃಷ್ಣ, ಉಮಾಶ್ರೀ ಅವರು, ಅಂಬರೀಷ್ ಅವರೆಲ್ಲ ಕಾಣಿಸ್ಕೋತಾರೆ, ಒಂದು ಪಿಕ್ನಿಕ್ ಸಾಂಗು. ಹಾಗಾಗಿ ಜಾಲಿ ಸಾಂಗ್ ಥರ ಇರಲಿ. ನಾವೇನು ಮಾಡೋಣ ಅಂದರೆ, ಎಲ್ಲ ಲಿರಿಕ್ ರೈಟರ್ಗಳು, ಉದಯ ಶಂಕರು, RNG ಗೋಪಾಲು ಎಲ್ಲರದ್ದು ನಾವು ಲಿರಿಕ್ಸ್ ತಗೊಂಡು ಅದಕ್ಕೆ ಟ್ಯೂನ್ ಮಾಡಿ ಮಾಡೋಣ ಅಂತಾರೆ. ತುಂಬ ಚಾಲೆಂಜ್ ಅದು. ಯಾಕೆಂದರೆ ಒಂದು ಟ್ಯೂನಿಗೆ ಒಂದು ಲಿರಿಕ್ಸ್ ಆದರೆ ಹಂಸಲೇಖ ಅವ್ರು ಮಾಡ್ತಾರೆ, ಯಾರಾದರೂ ಮಾಡ್ತಾರೆ. ಈಗ ಆ ಟ್ಯೂನಿಗೆ ಅವರೇ ಟ್ಯೂನ್ ಹಾಕಿ ಮ್ಯೂಸಿಕ್ ಮಾಡೋದು. ಆದರೆ ಇದು ಹಾಗಲ್ಲ, ಬೇರೆ ಬೇರೆ ಲಿರಿಕ್ಸ್ಗಳನ್ನ ತಗೊಂಡು ಆ ಸಿಚುವೇಶನಿಗೆ ಒಂದೋ ಥರ ಮಾಡಬೇಕು. ತಾಳ, ರಾಗ, ಲಯ ಕರೆಕ್ಟಾಗಿರಬೇಕು, ಮೀಟ್ರಿ ಕರೆಕ್ಟಾಗಿ ಕೂರಬೇಕು, ಅದಕ್ಕೆ ಟ್ಯೂನ್ ಕಂಪೋಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲು, ಆ ಸಿನಿಮಾದಲ್ಲಿ ಒಂದು ಹಾಡಿದೆ, ಅಪ್ಪಣೆ ಕೊಟ್ಟರೆ ಕೆನ್ನೆಯಲ್ಲಿ ಗಾಯ ಅಂತ. ಅದು ಒಂದು ಟ್ಯೂನಿಗೆ ಒಂದು ಲಿರಿಕ್ಸು ಓಕೆ. ಇದು ಹಾಗಲ್ಲ, ಇದು ಬೇರೆ 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 ಲಿರಿಕ್ಸ್ ತಗೊಂಡು, ಬೇರೆ ಬೇರೆ ಸಿನಿಮಾಗಳ ಲಿರಿಕ್ಸ್ ತಗೊಂಡು ಟ್ಯೂನ್ ಹಾಕಬೇಕು. ಅದಕ್ಕೆ ಅದು ತುಂಬ ಚಾಲೆಂಜಿಂಗ್ ಕೆಲಸ. ಹಂಸಲೇಖ ಅವರು 3 ದಿನ ಟೈಮ್ ತಗೋತಾರೆ. ಅವರು ಅತಿ ಹೆಚ್ಚು ಟೈಮ್ ತೊಗೊಂಡು ಮಾಡಿದಂಥ ಒಂದು ಹಾಡಿದು. ಅಲ್ಲಿ ನೋಡಿ ಉಮಾಶ್ರೀ ಅವ್ರ ಹತ್ರ ಸ್ಟಾರ್ಟಿಂಗ್ ಆಡಿಸಿದ್ದಾರೆ, ಹಳೆ ರಾಗಕ್ಕೆ ಹೊಸ ಪದ ಹಾಕೋದಲ್ಲ ಯಾ ಪ್ಯಾಷನು, ಹಳೆ ಪದಗಳಿಗೆ ಹೊಸ ರಾಗ ಹಾಕೋದು ಪ್ಯಾಷನು ಅಂತೇಳಿ ಅವರು ಉಮಾಶ್ರೀ ಅವ್ರ ಹತ್ರ ಹೇಳಿಸಿ ಅದನ್ನ ಕಂಟಿನ್ಯೂ ಮಾಡಿ ಡೆವಲಪ್ ಮಾಡಿದ್ದಾರೆ. ಅದು ನೋಡಿ ಎಷ್ಟು ಕಷ್ಟದ ಕೆಲಸ, ಅದನ್ನ ಮಾಡಿ ಜಯಿಸ್ಕೋತಾರೆ. ಆ ರೀತಿ ಮಿಕ್ಕಿದ ಹಾಡೆಲ್ಲ ಹಂಸಲೇಖ ಅವರು ಟೈಮ್ ತೊಗೊಂಡು ಮಾಡ್ತಾರೆ. ಕಂಪೋಸಿಂಗ್ ದಿನ ಸಂದೇಶ್ ನಾಗರಾಜ್ ಅವರು ಹಂಸಲೇಖ ಅವ್ರಿಗೊಂದು ಗಿಫ್ಟ್ ಕೊಡ್ತಾರೆ. ಬರುವಾಗ ಒಂದು ಕೀಬೋರ್ಡ್ ತಂದು ಕಂಪೋಸಿಂಗ್ ದಿನ ಕೊಡ್ತಾರೆ. ಆ ಹೊಸ ಕೀಬೋರ್ಡಲ್ಲೇ ಕಂಪೋಸ್ ಮಾಡೋದು ಟ್ಯೂನು ಮುಸುಕುದು. ಕೀಬೋರ್ಡಲ್ಲಿ ಕಂಪೋಸ್ ಮಾಡಿ ಹಂಸಲೇಖ ಅವರು ಅಲ್ಲಿ ಟ್ಯೂನ್ ಹಾಕಿ ಹಾಡು ಬರೆಯೋದು. ಎಲ್ಲ ಸೊಗಸಾದ ಸಾಂಗ್ಗಳು ಮೂಡಿ ಬರುತ್ತೆ ಮುಸುಕುಲಿ. ಇಲ್ಲಿ ವಿಶ್ವನಾಥ್ ಅವರು ಇನ್ನೊಂದು ವಿಷಯ ಹೇಳಿದರು, ಅಂಬರೀಷ್ ಅವರು ಬೆಳಿಗ್ಗೆ ಶೂಟಿಂಗ್ ಲೇಟಾಗಿ ಬಂದು ಬೇಗ ಹೋಗ್ತಾರೆ, ಒಂದು ಕಂಪ್ಲೇಂಟ್ ಇತ್ತು ಅವ್ರಿಗೆ. ಆದರೆ ಮುಸುಕುವಲ್ಲಿ ಆ ತಂದೆ ಮಗನ ಸೀನ್ ಬರುತ್ತೆ, ಒಂದು ಇವರೇ ಅಂತ ಗೊತ್ತಾಗುವಂಥ ಸೀನ್ ಇದೆ. ಅದು ಆ್ಯಕ್ಚುಲಿ ನಮಗೆ ವಿಶ್ವನಾಥ್ ಅವರು ಹೇಳಿದ ಮಾಹಿತಿ ಪ್ರಕಾರ ಬೆಳಿಗ್ಗೆ ಬಂದು ನೈಟ್ 2 ಗಂಟೆಗಳ ಶೂಟಿಂಗ್ ಮಾಡ್ತಾರೆ ಅಂಬರೀಷ್ ಅವರು. ಸಂಜೆ ಕಳಿಸ್ಬಿಡಕ್ಕೆ ರೆಡಿ ಇರ್ತಾರೆ, ಹೋಗಿ ನಾಳೆ ಬನ್ನಿ ಅಂತ. ಆದರೆ ಅಂಬರೀಷ್ ಅವರು, ಒಳ್ಳೆ ಸೀನ್ ಇಟ್ಟಿದ್ಯಾ ನೀನು, ತುಂಬ ಚೆನ್ನಾಗಿದೆ ಈ ಸೀನು, ಇದು ತುಂಬ ಒಂದು ಎಮೋಷನಲ್ ಸೀನ್ ಇದು, ಯಾಕೆಂದರೆ ಇದು ನಾಳೆಗಾದರೆ ಸರಿಯಾಗಲ್ಲ, ನನಗೆ ಮೂಡ್ ಚೆನ್ನಾಗಿದೆ, ಇವತ್ತೇ ಮಾಡಿಬಿಡೋಣ ಅಂತೇಳಿ ನೈಟು 2 ಗಂಟೆ 2.5 ಗಂಟೆವರೆಗೂ ಶೂಟಿಂಗ್ ಮಾಡಿ ಅಂಬರೀಷ್ ಅವರು ಹೋಗ್ತಾರೆ. ಅವ್ರು ಅತಿ ಹೆಚ್ಚು ಟೈಮ್ ಶೂಟಿಂಗ್ ಮಾಡಿದ ಈ ಸಿನಿಮಾ ಅಂತ ಒಂದು ಅನಿಸುತ್ತೆ, ಅಂದರೆ ವಿಶ್ವನಾಥ್ ಅವರು ಹೇಳೋ ಪ್ರಕಾರ. ಆ್ಯಕ್ಚುಲಿ ಆ ರೀತಿ, ಯಾಕೆಂದರೆ ಪುಟ್ಟಣ್ಣ ಕಣಗಾಲ್ ಅವ್ರ ಗರಡಿಲಿ ಬೆಳೆದಂಥವ್ರು ವಿಶ್ವನಾಥ್ ಅವರು, ಅವರ ಶಿಷ್ಯ. ಹಾಗಾಗಿ ಅಂಬರೀಷ್ ಅವ್ರಿಗೆ ಅಲ್ಲಿಂದನೇ ಅವ್ರದ್ದು ಒಂದು ಅನೋನ್ಯತೆ ಇರುತ್ತೆ, ಒಂದು ಸಂಬಂಧ, ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ. ಹಾಗಾಗಿ ಅವರು ಟೈಮ್ ಕೊಟ್ಟು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೆ ಡಾಲಿ ಅವರು ಹೀರೋಯಿನ್ನು. ಅವ್ರನ್ನ ಆಯ್ಕೆ ಮಾಡೋದು ಹೇಗೆ ಅಂದರೆ, ರಾಯರು ಬಂದರು ಮಾವನ ಮನೆಗೆ ಸಿನಿಮಾ 93 ಬಿಡುಗಡೆ ಆಗಿರುತ್ತೆ. ಅದನ್ನ ಕಪಾಲಿ ಥಿಯೇಟ್ರ್ ಅನ್ಕೋತೀನಿ, ಅಲ್ಲೋಗಿ ನೋಡಿರ್ತಾರೆ ವಿಶ್ವನಾಥ್ ಅವರು. ನೋಡಿ ಈ ಹುಡುಗಿ ಚೆನ್ನಾಗಿದ್ದಾಳೆ, ಈ ಸಿನಿಮಾಗೆ ಹಾಕೋಬೋದು ಅಂತೇಳಿ ಅವ್ರನ್ನ ಹಾಕೊಳ್ಳೋದು. ರಮೇಶ್ ಅವರು ಕೂಡ ಒಳ್ಳೆ ಪಾತ್ರ ಮಾಡಿದ್ದಾರೆ. ರೆಕಾರ್ಡಿಂಗ್ ಬಗ್ಗೆ ಹೇಳಬೇಕು, ಮುಸುಕುದು ರೆಕಾರ್ಡಿಂಗು ಅತ್ಯದ್ಭುತ. ಅದರಲ್ಲಿ ಸ್ಟಾರ್ಟಿಂಗು ರಾಜೇಶ್ ಅವರು ಆಡಿದಂಥ ಒಂದು ಆಲಾಪ ಬರ್ತದೆ, ಲ ಲ ಲ ಲ ಲ ಲ ಲ ಅಂತ ಬರುತ್ತೆ, ಅದು ಚೆನ್ನಾಗಿದೆ. ಅದು ರೆಕಾರ್ಡಿಂಗ್ ಮಾಡ್ತಾ ಹಂಸಲೇಖ ಅವರು ಪ್ಲ್ಯಾನ್ ಮಾಡ್ತಾರೆ, ಕೆಲವು ಸೀನಿಗೆ ಕ್ಲೈಮ್ಯಾಕ್ಸಲ್ಲಿ ಬರೋ ಕೆಲವು ಸೀನಿಗೆ ಲಿರಿಕ್ಸೇ ಬರೆದು ಬಿಡೋಣ, ರೆಕಾರ್ಡಿಂಗ್ಗೆ ಲಿರಿಕ್ಸ್ ಬರೀತಾರೆ, ಸದಾ ಸುಂದರ ಜಗ ಜನ ಅಂತ. ಅದನ್ನು ರಾಜೇಶ್ ಅವರು ಇಮಿಡಿಯೇಟಾಗಿ ಬಂದು ಆಡ್ತಾರೆ. ಆ ರೆಕಾರ್ಡಿಂಗ್ ಮಾಡುವಾಗಲೇ ಬರೆಯುವಂಥ ಲಿರಿಕ್ಸ್ ಅದು. ಸ್ಟಾರ್ಟಿಂಗ್ ಇರಲ್ಲ, ಅದು ಬರೀ ಆಲಾಪ ಮಾತ್ರ ಇರುತ್ತೆ, ಲಲ ಅಂತಿರುತ್ತೆ. ಅದಕ್ಕೆ ಕೊನೆಗೆ ಅವರು ಸೀನ್ ನೋಡಿ ಖುಷಿಯಾಗಿ ಲಿರಿಕ್ಸ್ ಹಾಕೋಣ ಅಂತೇಳಿ ಹಾಕೋದು. ಈ ಒಂದು ಮಾಹಿತಿ ಕೂಡ ನಿಮಗೆ ಹೇಳಬೇಕಿತ್ತು. ಮುಸುಕು, ಎಂ.ಕೆ. ಇಂದಿರಾ ಅವರ ಕಾದಂಬರಿ. ಈಗ ಮುಸುಕು ಸಿನಿಮಾ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.